ವ್ಯಾಸರಾಯ ಬಲ್ಲಾಳ ಅವರ ಕೃತಿಗಳಿಂದ. ವ್ಯಾಸರಾಯ ಬಲ್ಲಾಳರಲ್ಲಿ ಹೆಣ್ಣಿನ ಬಗೆಗಿನ ಚಿಂತನೆ ಪ್ರಸ್ತುತಗೊಳ್ಳುವ ಬಗೆಯು ಸಹಜೀವಿಯೊಂದರ ಗಳನ್ನು ಪ್ರಾಮಾಣಿಕ ಸ್ನೇಹ, ಅನುಕಂಪ ಹಾಗೂ ಸಹಾನುಭೂತಿಗಳಿಂದ ಗ್ರಹಿಸುವ ಮಾದರಿಯದು. ಕಾರಂತರಂತೆ ಸ್ತ್ರೀಲೋಕವನ್ನು ಪ್ರವೇಶಿಸಿ ಅಲ್ಲಿನ ಬದುಕಿಗೆ ಧ್ವನಿಯಾಗಿದ್ದಾರೆ ಎಂದು ಹೇಳುವುದು ಕಷ್ಟ. ಬಲ್ಲಾಳರದು ಸುಧಾರಣಾವಾದಿ ಚಿಂತನೆ. ಅವರ ಕಾದಂಬರಿಗಳು ನಿರಂತರವಾಗಿ ಮಹಿಳಾ ವಿಷಯಗಳನ್ನು ಕೇಂದ್ರವಾಗಿಸಿಕೊಂಡಿವೆ ಎಂಬುದೇನೋ ಹೌದು. ವಿಶೇಷವಾಗಿ ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ವಿವಾಹ ಮತ್ತು ಕುಟುಂಬ ಎಂಬ ಸಂಸ್ಥೆಗಳು ಹೆಣ್ಣನ್ನು ನಿರ್ಬಂಧಿಸುವ ಪ್ರಧಾನ ಕೇಂದ್ರಗಳು ಎನಿಸಿವೆ. ಮದುವೆಯಾಗದಿರುವುದು, ವೈಧವ್ಯ, ತಾಯ್ತನ, ಶೀಲ, ಪಾತಿವ್ರತ್ಯ, ಗೃಹಿಣಿತ್ವ ಎಂಬುವು ನಮ್ಮ ಸಾಮಾಜಿಕ ಮೌಲ್ಯಗಳು ಎನಿಸಿ ಹೆಂಗಸಿನ ಬದುಕಿನ ಸಮಸ್ಯೆಗಳಾಗಿ ಇಂದಿಗೂ ಕಾಡುತ್ತಿವೆ. ಈ ಸಂಗತಿಗಳನ್ನು ಬಲ್ಲಾಳರು ತಮ್ಮ ಕಾದಂಬರಿಗಳಲ್ಲಿ ಮುಖ್ಯ ಚರ್ಚೆಯಾಗಿ ಬೆಳೆಸಿದ್ದಾರೆ. 70ರ ದಶಕದ ಬಂಡಾಯ ಚಳುವಳಿಯ ಧೋರಣೆಗಳಲ್ಲಿ ಪ್ರಧಾನವಾದದ್ದು ಸಾಮಾಜಿಕ ನ್ಯಾಯದ ವಿವೇಚನೆ. ಈ ಕುರಿತ ಚರ್ಚೆಗಳೇ ಬಲ್ಲಾಳರ ಕಾದಂಬರಿಗಳಲ್ಲಿ ಮುಖ್ಯ ಗುರಿಯಾಗಿ ಕೇಂದ್ರವಾಗಿ ಕಾಣಿಸುತ್ತವೆ. ಬಲ್ಲಾಳರು ಲಿಂಗತ್ವ ತಾರತಮ್ಯದ ಪ್ರಶ್ನೆಯನ್ನು ಸಾಮಾಜಿಕ ನ್ಯಾಯದ ಒಂದು ಮುಖ್ಯ ಎಳೆಯಾಗಿ ನೋಡಿದ್ದಾರೆ. ತಮ್ಮ ಸಾಹಿತ್ಯದಲ್ಲಿ ಸ್ತ್ರೀಲೋಕವನ್ನು ವಿಸ್ತಾರದಲ್ಲಿ ಗಮನಿಸಿದ್ದಾರೆ. ಲಿಂಗತ್ವ ತಾರತಮ್ಯದ ಕಾರಣಗಳನ್ನು ಹಾಗೂ ಅದಕ್ಕೆ ಇರಬಹುದಾದ ಪರಿಹಾರಗಳ ಸೂಚನೆಗಳನ್ನು ಶೋಧಿಸಲು ಪ್ರಯತ್ನಿಸಿದ್ದಾರೆ. ವಾತ್ಸಲ್ಯಪಥ, ಉತ್ತರಾಯಣ, ಹೇಮಂತಗಾನ ಮುಂತಾದ ಕಾದಂಬರಿಗಳು ಸ್ತ್ರೀ ಪುರುಷ ಸಾಮಾಜಿಕ ಸಂಬಂಧಗಳನ್ನು ಗ್ರಹಿಸುವ ಮಾದರಿಯದಾಗಿವೆ. ಈ ಕಾದಂಬರಿಗಳಲ್ಲಿ ಬಲ್ಲಾಳರು ಸ್ತ್ರೀ ಪುರುಷ ಸಂಬಂಧಗಳನ್ನು ಕುರಿತಂತೆ ಇರುವ ಸಾಮಾಜಿಕ ನಿರೀಕ್ಷೆ ಹಾಗೂ ಒತ್ತಡಗಳ ವಿವೇಚನೆಯನ್ನು ಸ್ತ್ರೀಪರ ಸಂವೇದನೆಯಿಂದ ನಡೆಸಿದ್ದಾರೆ. ವಾತ್ಸಲ್ಯ ಪಥದ ಯಶೋದೆಯ ಬದುಕು ವಿವಾಹ ಸಂಸ್ಥೆಯು ಹೆಣ್ಣಿನ ಹಾದಿಯಲ್ಲಿ ನಿರ್ಮಿಸುವ ಅಡೆತಡೆಗಳ ಕಥೆಯೇ ಆಗಿದೆ. ಚಿಕ್ಕ ವಯಸ್ಸಿಗೆ ಅಪ್ಪ ಅಮ್ಮಂದಿರನ್ನು ಕಳೆದುಕೊಂಡ ಯಶೋದೆ ದೊಡ್ಡಪ್ಪನ ಆಶ್ರಯಕ್ಕೆ ಬರುತ್ತಾಳೆ. ಒಂದು ಚೂರು ಆಸ್ತಿ ಅವಳ ಪಾಲಿಗೆ ಇದೆ. ಇದು ಅವಳಿಗೆ ಆಶ್ರಯ ಕೊಟ್ಟ ದೊಡ್ಡಪ್ಪನಿಗೆ ಸೇರುತ್ತದೆ. ಆದರೆ ಅವಳ ಮದುವೆ ಆದ ಮೇಲೆ, ಇಲ್ಲಿಗೆ ಬಂದ ಮೇಲೆ ಅವಳು ಒಂದು ಸಣ್ಣ ನೌಕರಿಯನ್ನು ಹಿಡಿದಿದ್ದಾಳೆ. ಸಾಕಷ್ಟು ಮನೆಗೆಲಸವನ್ನು ಮಾಡಿ ದೊಡ್ಡಮ್ಮನಿಗೆ ನೆರವಾಗುತ್ತಾಳೆ. ಇದೆಲ್ಲ ಅವರಿಗೆ ಆಕರ್ಷಣೆಯ ವಿಷಯಗಳು. ಮುದುಕನಿಗೆ ವಿವಾಹ ಮಾಡಿಕೊಟ್ಟರೂ ಸರಿ, ಅದು ಬೇಗ ಆಗಿಬಿಡುವುದು ಅವರಿಗೆ ಮುಖ್ಯ. ಇವೆಲ್ಲದರ ನಡುವೆ ಅವಳಿಗೆ ಆಫೀಸಿನ ಸಹೋದ್ಯೋಗಿ ಪುರುಷ ದೊಡ್ಡ ಆಸರೆಯಾಗಿ ಕಂಡುಬಿಡುತ್ತಾನೆ. ಇದಕ್ಕೆ ವಿವಾಹದ ಮುದ್ರೆ ಬಿದ್ದರೂ ಯಶೋದೆಯ ಅರಕ್ಷಿತ ಅನಾಥ ಸ್ಥಿತಿಯಲ್ಲೇನೂ ಬದಲಾವಣೆ ಬರುವುದಿಲ್ಲ. ಹೆಣ್ಣಿನ ಬದುಕಿನ ಎಲ್ಲ ಸಮಸ್ಯೆಗಳಿಗೂ ವಿವಾಹವು ಆತ್ಯಂತಿಕ ಪರಿಹಾರ ಎಂಬಂತೆ ನಮ್ಮ ಸಾಂಪ್ರದಾಯಿಕ ಸಾಮಾಜಿಕ ಚಿಂತನೆಗಳು ಹೇಳುತ್ತವೆ. ಆದರೆ ಈ ವಿವಾಹದ ಕಾರಣದಿಂದಲೇ ಮಹಿಳೆಯ ಬದುಕು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕುತ್ತದೆ ಮತ್ತು ನಿರಂತರವಾಗಿ ಅಲ್ಲಿಯೇ ಸುತ್ತುತ್ತಿರುತ್ತದೆ. ವಿವಾಹ ಸಂಸ್ಥೆಯು ಎಸೆಯುತ್ತಲೇ ಹೋಗುವ ಸವಾಲುಗಳ ಎದುರು ಅವಳು ನಿಂತಿರುತ್ತಾಳೆ. ಸಮಾಜದಲ್ಲಿ ಹೆಣ್ಣಿಗೆ ಸುರಕ್ಷಿತ ಭಾವ ಎಂದಿಗೂ ಕಷ್ಟವೇ. ಶಿಕ್ಷಣ, ಉದ್ಯೋಗ ಮುಂತಾದವು ಮಹಿಳೆಯರನ್ನು ಸಬಲೀಕರಿಸುತ್ತವೆ ಎಂದು ಪ್ರಗತಿಪರ ಚಿಂತನೆಯು ಯಾವಾಗಲೂ ಹೇಳುತ್ತದೆ. ಆದರೆ ಮಹಿಳಾ ಸಾಮಾಜಿಕತೆಯು ಅವಳಿಗೆ ಇಷ್ಟು ಸುಲಭದಲ್ಲಿ ಬಿಡುಗಡೆಯನ್ನು ಕೊಡುವುದಿಲ್ಲ ಎಂಬುದು ಇಂದಿಗೂ ಬದಲಾಗಿಲ್ಲ. ಹೆಣ್ಣಿನ ಬದುಕಿನ ಅರಕ್ಷಿತ ಭಾವವನ್ನು ಕೇವಲ ಆರ್ಥಿಕತೆಯ ಬಲವು ನಿವಾರಿಸಲಾರದು ಎಂಬುದನ್ನು ಕೂಡ ಬಲ್ಲಾಳರು ಸೂಚಿಸಿದ್ದಾರೆ. ವಿವಾಹ ಸಂಬಂಧಿ ಸವಾಲುಗಳನ್ನು ಮಹಿಳೆಯರು ತಮ್ಮ ತಮ್ಮ ಶಕ್ತಿಗೆ ಅನುಸಾರವಾಗಿ ಎದುರಿಸುತ್ತಲೇ ಬಂದಿದ್ದಾರೆ. ಅಂದರೆ ಅವರು ಈ ಸವಾಲುಗಳನ್ನು ಎದುರಿಸುವ ಭಿನ್ನ ಬಗೆಗಳು ಇವೆ ಎಂಬುದನ್ನು
ಹೇಳುತ್ತವೆಯೇ ಹೊರತು ಅವನ್ನು ಗೆಲ್ಲುವ ಪರಿಯನ್ನೇನೂ ಹೇಳುವುದಿಲ್ಲ. ಮೂಕರಾಗಿ ನಿಂತರೆ ಒಂದು ಬಗೆ, ಹೋರಾಡಲು ನಿಂತರೆ ಇನ್ನೊಂದು ಬಗೆ. ಒಟ್ಟಿನಲ್ಲಿ ಮಹಿಳೆಯರು ವಿವಾಹದಲ್ಲಿ ಏಕಾಕಿಗಳಾಗಿಯೇ ಉಳಿಯುತ್ತಾರೆ. ಹೆಚ್ಚಿನ ಪ್ರತಿರೋಧವನ್ನೇನೂ ಒಡ್ಡದೆ ಬದುಕು ಕಾಣಿಸಿದ ಪಥದಲ್ಲಿ ಹೋಗುವ ಯಶೋದೆ ಜನಸಮುದಾಯದಲ್ಲಿ ಸಾಮಾನ್ಯವಾಗಿ ಕಾಣಬರುವ ಹೆಣ್ಣು ಮಾದರಿ ಅಷ್ಟೇ. ಒಂದು ಹೆಣ್ಣು ಸಾಮಾಜಿಕ ಅಪೇಕ್ಷೆ, ನಿರೀಕ್ಷೆ ಹಾಗೂ ಒತ್ತಡಗಳಿಗೆ ಲಕ್ಷ್ಯ ಕೊಡದೆ ತನ್ನದೇ ಮಾದರಿಯಲ್ಲಿ ವಿವಾಹದ ಸವಾಲುಗಳಿಗೆ ಪ್ರತಿಭಟನೆಯನ್ನು ಒಡ್ಡಲು ನಿಂತರೆ ಏನಾಗಬಹುದು ಎಂಬ ಮಾದರಿ ಬಲ್ಲಾಳರ ಉತ್ತರಾಯಣ ಕಾದಂಬರಿಯಲ್ಲಿ ದೊರೆಯುತ್ತದೆ. ಸಮಾಜದ ಒತ್ತಡಗಳನ್ನು ತನ್ನ ಕರ್ತವ್ಯಗಳು ಎಂದು ಪಾಲಿಸುವ ಹೆಂಗಸು ರುಕ್ಮಿಣಿ. ಸಣ್ಣ ವಯಸ್ಸಿನ ವಿಧವೆಗೆ ಸ್ವಂತದ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಮರೆತು ಬಿಡಬೇಕಾದ ಒತ್ತಡ ಒಂದು ಕಡೆಯಾದರೆ, ಬಡತನದ ತವರನ್ನು ಸಾಕಬೇಕಾದ ಒತ್ತಡ ಇನ್ನೊಂದು ಕಡೆ. ಹೆಣ್ಣಿನ ಸಹನೆ, ತ್ಯಾಗ, ಧಾರಣಾಶಕ್ತಿಗಳ ಪರೀಕ್ಷೆ. ಇದು ಆ ಹೆಣ್ಣು ಒಪ್ಪಿ ವಹಿಸಿಕೊಂಡ ಪರೀಕ್ಷೆಯೇನೂ ಅಲ್ಲ. ಅವಳ ಮೇಲೆ ಒತ್ತರಿಸಿ ಬಿದ್ದದ್ದು. ಇಷ್ಟೆಲ್ಲವನ್ನೂ ಕರ್ತವ್ಯವೆಂದೇ ಭಾವಿಸಿ ನಿರ್ವಹಿಸುತ್ತಿದ್ದರೂ ಅವಳ ಒಳಗಿನ ಜೀವ ಸೆಲೆ ತನ್ನ ಪಾಲನ್ನು ಬೇಡುತ್ತದೆ. ಮೇಲಧಿಕಾರಿ ಮೋಹನರಾಯನ ವ್ಯಾಮೋಹವನ್ನು ಪ್ರೀತಿ ಎಂದು ತಪ್ಪಾಗಿ ಭಾವಿಸಿದ್ದಕ್ಕೂ ಅವಳ ಒತ್ತಡದ ಬದುಕಿಗೂ ನೇರವಾದ ಸಂಬಂಧವಿದೆ. ಈ ರುಕ್ಮಿಣಿಗೆ ಎದುರಾಗಿ ಅವಳ ತಂಗಿ ಹೇಮಳನ್ನು ಬಲ್ಲಾಳರು ನಿಲ್ಲಿಸಿದ್ದಾರೆ. ಇವಳು ತನ್ನ ವಿವಾಹದಲ್ಲಿ ಅತೃಪ್ತಳಾಗಿದ್ದಾಳೆ. ತನ್ನ ಕನಸುಗಳನ್ನು ಮರೆತೇ ಬದುಕಬೇಕಾದ ಪರಿಸ್ಥಿತಿ. ಆದರೆ ಅವಳು ವಿವಾಹ ಸಂಸ್ಥೆಯ ನಿಯಮಗಳನ್ನು ಒಪ್ಪಿ ತನ್ನನ್ನೇ ಅದಕ್ಕೆ ಬಲಿ ಕೊಡಲು ಸಿದ್ಧಳಿಲ್ಲ. ಇವಳಿಗೆ ಮೋಹನರಾಯನ ಸಂಪರ್ಕ ಬರುತ್ತದೆ. ಹೇಮ ವೈಯಕ್ತಿಕ ಬದುಕಿಗೆ ಆದ್ಯತೆ ಕೊಡುತ್ತಾಳೆ. ಮೋಹನರಾಯ ಪುರುಷ ಚಿಂತನೆಯ ಪ್ರತಿನಿಧಿ. ಈ ಮೊದಲೇ ಹೆಂಡತಿ ಸತ್ತು ವಿದುರನಾದ ಇವನಿಗೆ ಇನ್ನೊಂದು ಮದುವೆ ಬೇಡ ಎನ್ನುವುದು ಹೆಂಡತಿಯ ಮೇಲಿನ ಪ್ರೀತಿಯಿಂದ ಏನಲ್ಲ. ಇದ್ದೊಬ್ಬ ಮಗಳು ದೂರದ ವಸತಿ ಶಾಲೆಯಲ್ಲಿ ಓದುತ್ತಿದ್ದಾಳೆ. ಒಂದಿಷ್ಟು ಹಣ ಖರ್ಚು ಮಾಡಿದರೆ ಜವಾಬ್ದಾರಿ ಕಳೆಯಿತು. ರುಕ್ಮಿಣಿ, ಹೇಮರಂತಹ ಹೆಂಗಸರು ಪೈಪೋಟಿಯಲ್ಲಿ ಸಹವಾಸಕ್ಕೆ ಸಿಗುವುದಾದರೆ ಮದುವೆ ಎಂಬ ಹೊಸ ಹೊಣೆಗಾರಿಕೆ ತಾನೇ ಏಕೆ ಬೇಕು? ರುಕ್ಮಿಣಿಯೋ ಹೇಮಳೋ ಯಾರು ಬೇಕೆಂದರೂ ಸಿಗುತ್ತಾರೆ, ಆಯ್ಕೆ ಮಾಡಬಹುದು. ಆದರೆ ಒಂದು ಹೆಣ್ಣು ಆಯ್ಕೆ ಮಾಡುತ್ತೇನೆ ಎಂದು ನಿಂತರೆ ಅವಳು ಎದುರಿಸಬೇಕಾದ ಪರೀಕ್ಷೆಗಳು ಎಂದಿಗೂ ಮುಗಿಯಲಾರವು. ರುಕ್ಮಿಣಿಯಂತೆ ಹೆದರು ಪುಕ್ಕಳಾದರೂ ಅಷ್ಟೇ, ಹೇಮಳಂತೆ ಧೈರ್ಯವಂತಳಾದರೂ ಅಷ್ಟೇ. ಹೆಣ್ಣಿಗೆ ಆಯ್ಕೆಯೇ ಒಂದು ದೊಡ್ಡ ಹೊಣೆಯಾಗಿ ಅವಳ ಹೆಗಲೇರಿ ಕುಳಿತಿರುತ್ತದೆ. ಆಯ್ಕೆ ಮಾಡಿಯೂ ನಿಶ್ಚಿಂತನಾಗಿ ಉಳಿಯುವ ಅವಕಾಶ ಮೋಹನರಾಯನಂತಹ ಪುರುಷರಿಗಷ್ಟೇ ಉಳಿಯುತ್ತದೆ. ಹೇಮಂತಗಾನದಲ್ಲಿ ಬಲ್ಲಾಳರು ಹೆಣ್ಣು ಬದುಕಿನ ಇನ್ನೊಂದು ದುರಂತದ ಮಾದರಿಯನ್ನು ಮಂಡಿಸಿದ್ದಾರೆ. ಪ್ರತಿಯೊಬ್ಬ ಗಂಡಸಿನ ಎಲ್ಲ ಸಾಧನೆಗಳ ಹಿಂದೆಯೂ ಒಬ್ಬ ಹೆಂಗಸು ಇರುತ್ತಾಳೆ ಎಂಬ ಮಾತೊಂದಿದೆ. ಗಂಡಸಿನ ಸಾಧನೆಯೇನೋ ಪ್ರಕಟವಾಯಿತು, ಮನ್ನಣೆ ಪಡೆಯಿತು. ಆದರೆ ಅವನ ಹಿನ್ನೆಲೆಗೆ ನಿಂತ ಹೆಣ್ಣಿನ ಗತಿಯನ್ನು ನಿಜವಾಗಿ ಕಂಡವರಿಲ್ಲ. ಬಲ್ಲಾಳರ ಸ್ತ್ರೀಪರ ಸಂವೇದನೆ ಇದನ್ನು ಕಾಣಲೂ ಕೂಡ ಪ್ರಯತ್ನಿಸಿದೆ. ರಾಷ್ಟ್ರ ಸೇವೆ, ಜನಸೇವೆ, ಅದಕ್ಕಾಗಿ ಕ್ರಾಂತಿ, ಆಂದೋಲನಗಳು, ಅತ್ಯುನ್ನತ ಆದರ್ಶಗಳೇ ಇರಬಹುದು. ಆದರೆ ಈ ಸಾಧನೆಗಳಲ್ಲಿ ನಿರತರಾದ ಗಂಡಸರಿಗೆ ತಮ್ಮ ಪಕ್ಕದಲ್ಲೇ ಸಹವರ್ತಿಯಾಗಿ ಇವನನ್ನು ನೆಚ್ಚಿ ನಂಬಿ ನಿಂತ ಹೆಣ್ಣೊಂದಿದೆ ಎಂಬ ಪರಿವೆಯೂ ಹಾರಿ ಹೋಗಿರುತ್ತದೆ. ಜಗತ್ತಿನ ಕಲ್ಯಾಣಕ್ಕಾಗಿ ಪಣತೊಟ್ಟ ಕೆಲವು ಸಾಧಕರು, ಮಹಾತ್ಮರು ಆಯ್ದುಕೊಳ್ಳುವ ಹಾದಿ ಕಠಿಣವಾದುದು. ಅದರಲ್ಲಿ ಅವರು ಮಾತ್ರವೇ ಅಲ್ಲ, ಅವರಿಗೆ ಸಂಬಂಧಿಸಿದ ಎಲ್ಲರೂ ಸಮರ್ಪಿತವಾಗಿ ಹೋಗುತ್ತಾರೆ. ಹಾಗಾಗಿ
ಅವರನ್ನು ಅಪರಾಧಿಗಳೆಂದು ನೋಡಲಾಗದು. ಉಳಿಯುವ ಒಂದೇ ವ್ಯಥೆಯೆಂದರೆ ಅವರೊಂದಿಗೆ ಸಮರ್ಪಿತವಾಗಿ ಹೋದ ಹೆಣ್ಣುಗಳ ಬದುಕಿಗೆ ಕನಿಷ್ಠ ಮನ್ನಣೆಯೂ ದೊರೆಯದೇ ಹೋಯಿತೆಂಬುದು. ಆದರೆ ಎಲ್ಲ ಪುರುಷರ ಕನಸು ಆದರ್ಶಗಳನ್ನು ಇದೇ ಸಹಾನುಭೂತಿಯಿಂದ ನೋಡುವುದು ತಪ್ಪಾಗುತ್ತದೆ. ಹೇಮಂತಗಾನದ ಅನಂತ ಜನಾಂದೋಲನದ ಗುಂಗಿನಲ್ಲಿ ಮುಳುಗಿದ್ದಾನೆ. ಅವನನ್ನು ಮದುವೆಯಾದ ಕಾರಣಕ್ಕೆ ನಂಬಿಕೆಯಿಂದ ಅವನನ್ನು ಅನುಸರಿಸಿ ಬಂದ ಭಾರತೀಯ ಬದುಕು ಸಮಸ್ಯೆಗಳಲ್ಲಿ ಮುಳುಗುತ್ತದೆ. ಆದರೆ ಅನಂತನಿಗೆ ಅವಳ ಈ ಪರಿಸ್ಥಿತಿಯ ಬಗ್ಗೆ ಯಾವ ಪರಿವೆಯೂ ಇಲ್ಲ. ಬದಲಿಗೆ ಅವಳ ಈ ಅವಸ್ಥೆಯು ತನ್ನ ಚಿಂತನಾ ಶಕ್ತಿಗೆ, ಕ್ರಿಯಾಶಕ್ತಿಗೆ ಒಂದು ತಡೆ ಎಂಬಂತೆ ತೋರುತ್ತದೆ. ಅವಳದು ತನಗೆ ಉತ್ಸಾಹ ಪ್ರೇರಣೆಗಳನ್ನು ತುಂಬಲಾರದ ದೌರ್ಬಲ್ಯ ಎನಿಸುತ್ತದೆ. ತನ್ನ ಅಗಲಿದ ಗಂಡನ ಆದರ್ಶಗಳನ್ನು, ಅನಂತನಲ್ಲಿ ಕಂಡ ಇಂದಿರೆಯ ವಿಶ್ವಾಸವನ್ನು ತನ್ನ ಬಯಕೆಗೆ ಒತ್ತಾಸೆ ನೀಡುತ್ತಿದ್ದಾಳೆ ಎಂದು ಭಾವಿಸುವಷ್ಟು ಸ್ವಕೇಂದ್ರಿತ ಚಿಂತನೆ ಅವನದು. ಇಂತಹ ಆದರ್ಶವಾದಿಗಳ ಬೆನ್ನ ಹಿಂದೆ ಇರುವ ಹೆಣ್ಣು ಮಕ್ಕಳ ಪರಿಸ್ಥಿತಿಯನ್ನು ಗ್ರಹಿಸುವಲ್ಲಿ ಬಲ್ಲಾಳರ ಸೂಕ್ಷ್ಮ ಮನಸ್ಸು ಸಂವೇದನಾಶೀಲವಾಗಿದೆ. ಬಲ್ಲಾಳರ ಕೆಲವು ಮುಖ್ಯ ಕಾದಂಬರಿಗಳಲ್ಲಿ ಮಾತ್ರವೇ ಅಲ್ಲದೆ ಅವರ 10 ಸಣ್ಣ ಕಥೆಗಳಲ್ಲಿ ಕೂಡ ಹೆಣ್ಣು ಬದುಕಿನ ಮುಖ್ಯ ವಿಷಯಗಳು ಎನಿಸುವ ಶಿಕ್ಷಣ, ನೌಕರಿ, ಶೀಲ, ತಾಯ್ತನ, ಪಾತಿರ್ವೃತ್ಯ, ಗೃಹಿಣಿತ್ವ, ವೈದವ್ಯ, ಆಸ್ತಿ ಹಕ್ಕು, ದತ್ತು ಸ್ವೀಕಾರ ಮೊದಲಾದ ಭೌತಿಕ ಜಗತ್ತಿನ ವ್ಯವಹಾರಗಳನ್ನು ಮಹಿಳಾ ಪರವಾಗಿಯೇ ಚಿಂತಿಸಲಾಗಿದೆ ಹಾಗೂ ಆ ಸಂಬಂಧದ ಪರಿಹಾರ ಮಾರ್ಗಗಳನ್ನು ವಿವೇಚಿಸಿ ಸಲಹೆ ಸೂಚನೆಗಳನ್ನು ನೀಡಲಾಗಿದೆ. ಇಷ್ಟಾದರೂ ಸ್ತ್ರೀಪರವಾದ ಈ ಎಲ್ಲ ಮಾತುಗಳು ಪ್ರಗತಿಶೀಲ ಹಾಗೂ ಬಂಡಾಯ ಚಳುವಳಿಗಳಲ್ಲಿ ರೂಪು ತಳೆದ ಆನ್ಮಯಿಕ ಪ್ರಯೋಗಗಳೋ ಎಂಬಷ್ಟು ವಸ್ತುನಿಷ್ಠವಾಗಿ ನಿರೂಪಿತವಾಗಿವೆ. ಸ್ತ್ರೀಲೋಕದ ಒಳಗೆ ಪ್ರವೇಶಿಸಿ ಚಿಂತಿಸಿದ ಸೂಚನೆಗಳು ಅಲ್ಲಿ ಕಾಣುವುದಿಲ್ಲ. ಸ್ತ್ರೀಲೋಕದ ಹೊರಗೆ ನಿಂತೇ ಒಂದಿಷ್ಟು ಸ್ನೇಹ, ವಿಶ್ವಾಸ, ಸಹಾನುಭೂತಿ ಹಾಗೂ ಅನುಕಂಪಗಳ ಉದಾರ ದೃಷ್ಟಿಕೋನದ ಚಿಂತನೆ ನಡೆಸಿದಂತೆ ತೋರುತ್ತದೆ ಅಷ್ಟೇ.